ಬಂದಿಹೆ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದ ಶಾಂತಿ ನೆಮ್ಮದಿಗೆ. ಬಂದಿಹೆ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದ ಶಾಂತಿ ನೆಮ್ಮದಿಗೆ. ಹರಸು ನೀ ದೇವಾ ಎನ್ನಯ ಬಾಳನು, ಹರಿಸು ನೀ ದೇವಾ ವರಗಳ ದಾರೆಯನು, ವರಗಳ ದಾರೆಯನು, ವರಗಳ ದಾರೆಯನು. ಬಳಲಿದ ಮನಗಳ ಸಂತೈಸುವ, ಬಾಳಿನ ದುಗುಡವ ನೀಗಿಸುವ. ಬಳಲಿದ ಮನಗಳ ಸಂತೈಸುವ, ಬಾಳಿನ ದುಗುಡವ ನೀಗಿಸುವ. ಯೇಸು ದೇವ ನೀನೇ ನನ್ನ ಬಾಳಿಗೆ, ಯೇಸು ದೇವ ನೀನೇ ನನ್ನ ಬಾಳಿಗೆ. ಶಾಂತಿದಾಯಕ, ಶಾಂತಿದಾಯಕ. ಬಂದಿಹೆ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದ ಶಾಂತಿ ನೆಮ್ಮದಿಗೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಇಂದು ನಮಗೆಲ್ಲರಿಗೂ ಅತಿ ಸಂತೋಷದ ದಿನವಾಗಿದೆ. ಏಕೆಂದರೆ ನಮ್ಮ ಧರ್ಮಸಭೆಯಲ್ಲಿ ಅತಿ ಮುಖ್ಯವಾದಂತಹ ಒಂದು ಹಬ್ಬವನ್ನು ಕೊಂಡಾಡುತ್ತಿದ್ದೇವೆ. ಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣದ ಹಬ್ಬ, ಸ್ವರ್ಗ ಸ್ವೀಕಾರದ ಹಬ್ಬ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ನಾವು ಭಾರತ ದೇಶದ ಸ್ವಾತಂತ್ರ್ಯೋತ್ಸವ 74ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಕೊಂಡಾಡುತ್ತಿದ್ದೇವೆ. ಇಂದು ಈ ಎರಡು ಹಬ್ಬಗಳನ್ನು ಕೊಂಡಾಡುವಂತಹ ಸಂದರ್ಭದಲ್ಲಿ ಕ್ರೈಸ್ತರಾದಂತಹ ನಾವು ಆ ತಾಯಿಯಲ್ಲಿ ಮೊರೆ ಇಡೋಣ. ಆ ತಾಯಿಯು ನಮ್ಮೆಲ್ಲರ ತಾಯಿಯಾಗಿ ಇಷ್ಟರೊಳಗೆ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ, ನಮಗೆ ಬೇಕಂತ ವರದಾನವನ್ನು ದಯಪಾಲಿಸುತ್ತಲೇ ಬಂದಿದ್ದಾರೆ. ಏಕೆಂದರೆ ಅವರು ಇಂದು ಸ್ವರ್ಗದಲ್ಲಿ ತಮ್ಮ ಪುತ್ರನೊಡನೆ ಅನ್ಯೋನ್ಯವಾಗಿ ಇರುವ ಕಾರಣ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ಬೇಕಾದ ವರದಾನಗಳನ್ನು ದಯಪಾಲಿಸುವಂತ ಶಕ್ತರಾಗಿದ್ದಾರೆ. ಇಂದು ವಿಶೇಷವಾಗಿ ಇಡೀ ಪ್ರಪಂಚಕ್ಕೆ ಕೊರೋನಾ ರೋಗದಿಂದ ನರಳುತ್ತಿರುವಂತ, ಹಲವಾರು ರೀತಿಯ ಕಷ್ಟ ತೊಂದರೆಗಳಿಗೆ ಒಳಗಾಗಿರುವಂತ, ಹಾಗೂ ವಿಶೇಷವಾಗಿ ನಮ್ಮ ದೇಶ ಆರ್ಥಿಕವಾಗಿ ತತ್ತರಿಸಿರುವ ನಮ್ಮ ದೇಶ, ಕೊರೋನಾ ರೋಗದಿಂದ ನರಳುತ್ತಿರುವ ನಮ್ಮ ದೇಶಕ್ಕೆ ದೇವರು ಏರಳವಾದ ದಯೆಯನ್ನು ತೋರಿಸಿ ನಮ್ಮ ದೇಶವನ್ನು ಕಾಪಾಡಲೆಂದು ಆ ಸ್ವರ್ಗ ಸ್ವೀಕೃತರಾದ ಮಾತೆ ಮರಿಯಮ್ಮನವರ ಮೂಲಕ ನಮ್ಮ ದೇಶಕ್ಕೆ ನಮಗೆ ಬೇಕಾದಂತ, ನಮ್ಮ ಧರ್ಮಸಭೆಗೆ ಬೇಕಾದಂತ ವರದಾನಗಳಿಗಾಗಿ ಇಂದಿನ ಈ ಬಲಿಪೂಜೆ ಸಂದರ್ಭದಲ್ಲಿ ನಾವು ಬೇಡಿಕೊಳ್ಳೋಣ. ಹಾಗೂ ಈ ಬಲಿಪೂಜೆಯ ಯೋಗ್ಯ ರೀತಿಯಲ್ಲಿ ಭಾಗವಹಿಸಲು
ನಾವು ಮಾಡಿದಂತ ಎಲ್ಲಾ ಪಾಪಗಳಿಗೋಸ್ಕರ ದೇವರಲ್ಲಿ ಕ್ಷಮೆ ಯಾಚಿಸಿ ಈ ಬಲಿ ಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ಭಾಗವಹಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಕನ್ಯೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರೇ ನಿಮ್ಮನ್ನು ನನಗಾಗಿ ನಾವು ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮ್ಮ ದಯೆ ತೋರಿಸಿ ನಾವು ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ 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 ಮಹಿಮೆ. ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ 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 ಶಾಂತಿ. ಕರ್ತದೇವರೇ ಸ್ವರ್ಗರಾಜರೇ ಸರ್ವಶಕ್ತರೇ ಪ್ರೇಮಮೂರ್ತಿಯೇ, ನಿಮ್ಮ ಮಹಿಮೆಯು ಸರ್ವಶ್ರೇಷ್ಠವು. ಹೊಗಳಿ ಸ್ತುತಿಪೆವು, ಮಣಿದು ಪಾಡುವೆವು. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ 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 ಮಹಿಮೆ. ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ 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 ಶಾಂತಿ. ತಂದೆ ದೇವರ ಏಕ ಪುತ್ರರೇ ಪರಮ ಪೂಜ್ಯರೇ ಯೇಸು ಕ್ರಿಸ್ತರೇ, ಮುಕ್ತಿದಾತರೇ ಕರುಣಾಮೂರ್ತಿ ಆಲಿ ಸೆಮ್ಮಯ ದೀನ ಪ್ರಾರ್ಥನೆ. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ 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 ಮಹಿಮೆ. ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ 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 ಶಾಂತಿ. ಪಿತನ ಕುಡಿಯೇ ಜಗವ ಪಾಲಿಪ ಸ್ವಾಮಿ ಯೇಸುವೇ ಕರುಣೆ ತೋರಿರಿ. ಪರಮ ಶುದ್ಧರೇ ಏಕಕರ್ತರೇ ನೀವೇ ಶ್ರೇಷ್ಠರು, ಸರ್ವಶ್ರೇಷ್ಠರು. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ 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 ಮಹಿಮೆ. ಭುವಿಯೊಳು ಸುಮನಸ್ಕ ಮನುಜಗೆ ಶಾಂತಿ 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 ಶಾಂತಿ. ಪಿತನ ಸನಿಯದಿ ಮಹಿಮೆ ಹೊಂದಿದ ಪಾವನಾತ್ಮನ ಜೊತೆಯ ಬಾಳುವ ಸ್ವಾಮಿ ಯೇಸುವೆ ನಿಮಗೆ ವಂದನೆ. ಸ್ವಾಮಿ ಯೇಸುವೆ ನಿಮಗೆ ವಂದನೆ.
ಭೂಮಿಯೊಳು ಸುಮನಸ್ಕ ಜನುಜಗೆ ಶಾಂತಿ 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 ಶಾಂತಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ದೈವಾನುಗ್ರಹದಲ್ಲಿ ನಿಷ್ಕಳಂಕ ಕನ್ಯಾ ಮರಿಯಮ್ಮರ ಮಹಿಮೋತ್ಸವದ ಚಿಹ್ನೆಯಡಿ ಭಾರತವು ಒಂದು ಸ್ವತಂತ್ರ ದೇಶವಾಗಿ ಉದಯಿಸಿತು. ನಾವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದುವಂತೆಯೂ ಉನ್ನತ ವಿಷಯಗಳತ್ತ ಸದಾ ಗಮನ ಹರಿಸುವಂತೆಯೂ ದಯಿಂದ ಅನುಗ್ರಹಿಸಿ. ಹೀಗೆ ಆಕೆಯ ಮಹಿಮೆಯಲ್ಲಿ ನಾವು ಪಾಲ್ಗಾರರಾಗಲು ಪಾತ್ರರಾಗುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪ್ರಕಟಣ ಗ್ರಂಥದಿಂದ ವಾಚನ. ಸ್ವರ್ಗದಲ್ಲಿನ ದೇವಾಲಯವು ತೆರೆಯಿತು. ದೇವರ ಒಡಂಬಡಿಕೆಯ ಮಂಜೂಷವು ಅಲ್ಲಿರುವುದು ಕಾಣಿಸಿತು. ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು. ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು. ಆಕೆಯ ಪಾದದಡಿ ಚಂದ್ರನಿದ್ದ. ತಲೆಯ ಮೇಲೆ 12 ನಕ್ಷತ್ರ ಖಚಿತವಾದ ಕಿರೀಟವಿತ್ತು. ಆಕೆ ತುಂಬು ಗರ್ಭಿಣಿ, ಪ್ರಸವ ವೇದನೆಯಿಂದ ನರಳುತ್ತಿದ್ದಳು. ಆಕಾಶದಲ್ಲಿ ಮತ್ತೊಂದು ಚಿಹ್ನೆ ಕಾಣಿಸಿಕೊಂಡಿತು. ಅಲ್ಲಿ ಕೆಂಪು ಗತಸರ್ಪವೊಂದು ಇತ್ತು. ಅದಕ್ಕೆ 7 ತಲೆಗಳಿದ್ದವು, 10 ಕೊಂಬುಗಳಿದ್ದವು. ಅದರ 7 ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದು ತನ್ನ ಬಾಲದಿಂದ 1/3 ಭಾಗದಷ್ಟು ನಕ್ಷತ್ರಗಳನ್ನು ಆಕಾಶದಿಂದ ಸೆಳೆದೆಳೆದು ಅವುಗಳನ್ನು ಭೂಮಿಗೆ ಎಸೆಯಿತು. ಮಗು ಹುಟ್ಟಿದ ಕೂಡಲೇ ಅದನ್ನು ನುಂಗಿ ಬಿಡಬೇಕೆಂದು ಗತಸರ್ಪವು ಆ ತುಂಬು ಗರ್ಭಿಣಿಯ ಬಳಿಯಲ್ಲಿಯೇ ಕಾಯ್ದುಕೊಂಡಿತು. ಸ್ವರ್ಗ ಜನಾಂಗಗಳನ್ನು ಕಬ್ಬಿಣದ ದಂಡದಿಂದ ಅಳಲಬಲ್ಲಂತ ಒಂದು ಗಂಡು ಮಗುವಿಗೆ ಆಕೆ ಜನ್ಮವಿತ್ತಳು. ಆದರೆ ಆ ಮಗುವನ್ನು ಸಿಂಹಾಸನದಲ್ಲಿದ್ದ ದೇವರ ಬಳಿಗೆ ಕೊಂಡೊಯ್ಯಲಾಯಿತು. ಆ ಮಹಿಳೆ ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ 1260 ದಿನಗಳ ಕಾಲ ಆಕೆಗೆ ಶುಶ್ರೂಷೆಯಾಗಬೇಕೆಂದು ದೇವರೇ ಆ ಸ್ಥಳವನ್ನು ಸಜ್ಜುಗೊಳಿಸಿದ್ದರು. ಸ್ವರ್ಗದಿಂದ ಬಂದ ಮಹಾಶಬ್ದವನ್ನು ನಾನು ಕೇಳಿಸಿಕೊಂಡೆ. ಅದು ಇಂತೆಂದಿತು: ಈಗೋ ನಮ್ಮ ದೇವನಿಂದ ಜೀವೋದ್ಧಾರ ಸಿದ್ಧಿಸಿದೆ. ಆತನ ಶಕ್ತಿ ಸಾಮ್ರಾಜ್ಯಗಳು ಕಂಗೊಳಿಸುತ್ತಿವೆ. ಆತನ ಕ್ರಿಸ್ತಾಧಿಪತ್ಯ ಸ್ಥಾಪಿತವಾಗಿದೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ, ಓಪೇರ್ ನಾಡಿನ ಚಿಹ್ನಾಭರಣಗಳಿಂದ ಭೂಷಿತಳಾಗಿ. ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ, ಓಪಿರ್ ನಾಡಿನ ಚಿಹ್ನಾಭರಣಗಳಿಂದ ಭೂಷಿತಳಾಗಿ. ರಾಜಕುವರಿಯರಿಹರು ನಿನ್ನ ಸ್ತ್ರೀ ಪರಿವಾರದಲ್ಲಿ. ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ, ಓಪೇರ್ ನಾಡಿನ ಚಿಹ್ನಾಭರಣಗಳಿಂದ ಭೂಷಿತಳಾಗಿ. ಎಲ್ಲೋ ಕುವರಿಯೇ, ಕೇಳು, ಎನ್ನ ಮಾತಿಗೆ ಕಿವಿಗೊಡು. ನಿನ್ನ ಜನರನ್ನು ತವರು ಮನೆಯನ್ನು ಮರೆತು ಬಿಡು. ಶ್ಲೋಕ. ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ, ಓಪಿರ್ ನಾಡಿನ ಚಿಹ್ನಾಭರಣಗಳಿಂದ ಭೂಷಿತಳಾಗಿ. ಆಗ ಬಯಸುವನು ರಾಜ ನಿನ್ನ ಲಾವಣ್ಯವನ್ನು, ಆತನ ಪಾದಕ್ಕೆರಗು ಆತನೇ ನಿನಗೊಡೆಯನು. ಆಗಮಿಸುತ್ತಿಹರಿದೋ ಸಂಭ್ರಮ ಸಡಗರದಿಂದ, ಪ್ರವೇಶಿಸುತ್ತಿಹರು ಅರಮನೆಯ ಉತ್ಸಾಹದಿಂದ.
ಶ್ಲೋಕ. ಪಟ್ಟದ ರಾಣಿಯು ನಿಂತಿಯಳು ನಿನ್ನ ಬಲಪಾರ್ಶ್ವದಲ್ಲಿ, ಕೋಪೆ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಎರಡನೇ ವಾಚನ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪಾತ್ರದಿಂದ ವಾಚನ. ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವೆ ಜೀವಂತರಾದರು. ಅನಂತರ ಕ್ರಿಸ್ತ ಯೇಸುವಿಗೆ ಸೇರಿದವರು ಯೇಸು ಪುನರಾಗಮಿಸುವಾಗ ಪುನರುತ್ಥಾನರಾಗುತ್ತಾರೆ. ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯ. ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾಣ. ಒಬ್ಬ ಮನುಷ್ಯನಿಂದ ಸಾವು ಸಂಭವಿಸಿದಂತೆಯೇ ಒಬ್ಬ ಮನುಷ್ಯನಿಂದಲೇ ಸತ್ತವರಿಗೆ ಪುನರುತ್ಥಾನವು ಪರಿಣಮಿಸಿತು. ಆದಾಮನ ಸಂಬಂಧದಿಂದ ಎಲ್ಲರೂ ಸಾವಿಗೀಡಾದಂತೆ ಕ್ರಿಸ್ತ ಯೇಸುವಿನ ಸಂಬಂಧದಿಂದ ಎಲ್ಲರೂ ಜೀವಂತರಾಗಿ ಏಳುತ್ತಾರೆ. ಈ ಭಾಗ್ಯವನ್ನು ಒಬ್ಬೊಬ್ಬನು ಕ್ರಮಬದ್ಧ ರೀತಿಯಲ್ಲಿ ಪಡೆಯುತ್ತಾನೆ. ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವೆ ಜೀವಂತರಾದರು. ಅನಂತರ ಕ್ರಿಸ್ತ ಯೇಸುವಿಗೆ ಸೇರಿದವರು ಯೇಸು ಪುನರಾಗಮಿಸುವಾಗ ಜೀವಂತರಾಗುತ್ತಾರೆ. ಅಂತ್ಯ ಬರುವುದು ಅನಂತರವೇ. ಆಗ ಯೇಸು ಎಲ್ಲ ಆಧಿಪತ್ಯವನ್ನು, ಅಧಿಕಾರವನ್ನು, ಶಕ್ತಿಯನ್ನು ನಿರ್ಮೂಲ ಮಾಡಿ ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಂಡುವರು. ಶತ್ರುಗಳೆಲ್ಲರನ್ನು ತಮ್ಮ ಪಾದಪೀಠವಾಗಿಸಿಕೊಳ್ಳುವ ತನಕ ಅವರು ರಾಜ್ಯಪಾಲ ಬೇಕಾಗಿದೆ. ಕಟ್ಟಕಡೆಗೆ ನಿರ್ಮೂಲವಾಗುವ ಶತ್ರುವೆಂದರೆ ಮೃತ್ಯುವೆ. ದೇವರು ಎಲ್ಲವನ್ನು ಆಧೀನಪಡಿಸಿ ಆತನ ಪಾದಪೀಠವನ್ನಾಗಿಸಿದ್ದಾರೆ ಎಂದು ಲಿಖಿತವಾಗಿದೆ. ಎಲ್ಲವನ್ನು ಆಧೀನಪಡಿಸಲಾಗಿದೆ ಎಂದು ಹೇಳುವಾಗ ಹಾಗೆ ಆಧೀನಪಡಿಸಿದ ದೇವರು ಅದರಲ್ಲಿ ಸೇರಲಿಲ್ಲ ಎಂಬುದು ಸುಸ್ಪಷ್ಟವಾಗಿದೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯ, ಸ್ತುತಿ ಮಾಡಿರಿ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರೀತಿ ಸ್ವರೂಪನ ಸನ್ನಿಧಿ ಸೇರೋಣ. ಪ್ರೀತಿ ಸ್ವರೂಪನ ಸನ್ನಿಧಿ ಸೇರೋಣ. ಸ್ತುತಿಸುತ್ತ ಹಾಡುತ್ತ ರಾಜಾಧಿರಾಜಗೆ ಜಯಘೋಷ ಮಾಡೋಣ. ಸ್ತುತಿಸುತ್ತ ಹಾಡುತ್ತ ರಾಜಾಧಿರಾಜಗೆ ಜಯಘೋಷ ಮಾಡೋಣ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಲೂಕಾಸರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಮರಿಯಳು ಪ್ರಯಾಣ ಹೊರಟು ಜುದೆಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕಾರಿಯನ ಮನೆಗೆ ಹೋಗಿ ಎಲಿಜಬೇತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೇತಳು ಕೇಳಿದ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು.
ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಅಶ್ವತ್ಕಾಲದಿಂದ ಹೀಗೆಂದಳು, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಣ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದದ್ದು ಅದೆಂತ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತ್ತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಆಗ ಮರಿಯಳು ಹೀಗೆಂದು ಹೊಗಳಿದಳು, ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತನ ದೇವರಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ. ಧನ್ಯಳೆಂದು ಹೊಗಳುವವರೆನ್ನನು ಇಂದಿನಿಂದ ಸರ್ವ ಜನಾಂಗ. ಏಕೆನೆ ಮಾಡಿಯ ನೆನಗೆ ಸರ್ವಶಕ್ತನು ಮಹತ್ಕಾರ್ಯ. ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಪ್ರೀತಿ ತಲತಲಾಂತದವರಿಗೆ. ಗರ್ವ ಹೃದಯಗಳ ನಾಥ ಚದುರಿಸಿರುವನು, ಪ್ರದರ್ಶಿಸಿರುವವನು ತನ್ನ ಬಾಹುಬಲವನ್ನು. ಇಳಿಸಿಯನ್ನು ಗದ್ದುಗೆಯಿಂದ ಗಣಾಧಿಪತಿಗಳನ್ನು, ಏರಿಸಿರುವನು ಉನ್ನತಿಗೆ ದೀನ ದಲಿತರನ್ನು. ತೃಪ್ತಿಪಡಿಸಿರುವ ನಾಥ ಹಸಿದರನ್ನು ಮೃಷ್ಟಾನಂದಿ. ಹೊರ ದೂಡಿರುವನು ಸಿರಿವಂತರನ್ನು ಬರಿಗೈಯಲ್ಲಿ. ನೆರವಾದನು ತನ್ನ ದಾಸ ಇಸ್ರಾಯೇಲನಿಗೆ, ಪೂರ್ವಜರಿಗಿಂತ ವಾಗ್ದಾನದ ಮೇರೆಗೆ. ಮರೆಯಲಿಲ್ಲ ಆತ ಕರುಣೆ ತೋರಲ ಅಬ್ರಾಹ್ಮನಿಗೆ, ಅವನ ಸಂತತಿಗೆ ಯುಗಾಂತರದವರೆಗೆ. ಮರಿಯಳು ಸುಮಾರು 3 ತಿಂಗಳು ಎಲಿಜಬೆತಳೊಡನೆ ತಂಗಿದ್ದು ತನ್ನ ಮನೆಗೆ ಹಿಂತಿರುಗಿದಳು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತಲ್ಲಿ ಪ್ರಿಯ ಸಹೋದರ ಸಹೋದರರೇ, ಇಂದು ನಮಗೆ ಗೊತ್ತಿರುವಂತೆ ಹಾಗೂ ಈ ಪೂಜೆಯ ಪ್ರಾರಂಭದಲ್ಲಿ ನಾನು ತಿಳಿಸಿದಂತೆ ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕೃತಿಯ ಹಬ್ಬವನ್ನು ನಾವು ಕೊಂಡಾಡುತ್ತಿದ್ದೇವೆ. ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕಾರದ ಬಗ್ಗೆ ಆದಿ ಧರ್ಮಸಭೆಯಲ್ಲಿ ಒಂದು ಕಥೆ ಪ್ರಚಲಿತವಾಗಿತ್ತು. ಆದಿ ಧರ್ಮಸಭೆಯಿಂದ ಒಂದು ನಂಬಿಕೆ ಇತ್ತು. ಆ ಕಥೆಯ ಪ್ರಕಾರ ಆದಿ ಧರ್ಮಸಭೆಯ ಚಟುವಟಿಕೆಗಳನ್ನು ನಿರ್ದೇಶಿಸುತ್ತಾ ಮಾತೆ ಮರಿಯಮ್ಮನವರು ಜೆರುಸಲೇಮಿನಲ್ಲಿ ಕೊನೆಯುಸಿರೆಳೆದರು. ಅವರ ಮರಣದ ಮುನ್ಸೂಚನೆಯನ್ನು ಸ್ವರ್ಗದಿಂದಲೇ ಪಡೆದರು ಎಂಬಂತೆ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಶುಭ ಸಂದೇಶ ಪ್ರಸಾರವನ್ನು ಮಾಡುತ್ತಿದ್ದಂತ ಪ್ರೇಷಿತರು ಮಾತೆ ಮರಿಯಮ್ಮನವರ ಸುತ್ತ ಬಂದು ನೆರೆದರು. ನಂತರ ಆಕೆಯ ಕೊನೆಯ ದರ್ಶನವನ್ನು ಅವರು ಪಡೆದರು. ಆದರೆ ಆ ಸಂದರ್ಭದಲ್ಲಿ ಸಂತ ಥೋಮಸರು ಅವರ ಮಧ್ಯದಲ್ಲಿ ಇರಲಿಲ್ಲ. ಆಕೆಯ ಬಾಡಿನ ಉಸಿರು, ಹೃದಯವು, ನಿಧಿಯು ಆಗಿದಂತ ಪ್ರಭು ಯೇಸುವನ್ನು ಮರಣದ ಮೂಲಕ ಸೇರಿದಾಗ ಕ್ರೈಸ್ತ ಹಾಗೂ ಯಹೂದ್ಯ ಸಂಪ್ರದಾಯದಂತೆ ಆಕೆಯನ್ನು ಸಮಾಧಿ ಮಾಡಲಾಯಿತು. ಆಕೆಯನ್ನು ಸಮಾಧಿ ಮಾಡಿ ದುಃಖ ತಪ್ತರಾದಂತ ಈ ಪ್ರೇಷಿತರು ಮರಳಿ ಬರುತ್ತಿದ್ದರು, ಮರಳಿ ವಾಪಸ್ ಆಗುತ್ತಿದ್ದರು. ಆ ಸಂದರ್ಭದಲ್ಲಿ ಯಥಾ ಪ್ರಕಾರ ಸಂತ ಥೋಮಸರು ಭಾರತ ದೇಶದಲ್ಲಿದ್ದ ಕಾರಣ ಲೇಟ್ ಆಗಿ ಆತುರಾತುರದಿಂದ ಜೆರುಸಲೇಮನ್ನು ತಲುಪಿದರು. ಅಲ್ಲಿಂದ
ಆ ಮಾತೆ ಮರಿಯಮ್ಮನವರನ್ನು ಸಮಾಧಿ ಮಾಡಿದಂತ ಸ್ಥಳಕ್ಕೆ ಹೋದರು. ಆಗ ತಾನೇ ಸಮಾಧಿ ಮಾಡಿ ಮರಳಿ ವಾಪಸ್ಸಾಗಿರುತ್ತಿರುವಂತಹ ಆ ಶಿಷ್ಯರನ್ನು ಕಂಡು ಅವರೊಂದಿಗೆ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ನಂತರ ಆ ಮಾತೆಯನ್ನು ನಾನು ನೋಡಬೇಕು, ಕೊನೆಯ ದರ್ಶನವನ್ನು ನಾನು ಪಡೆಯಬೇಕೆಂಬುದಾಗಿ ಹಠ ಹಿಡಿಯುತ್ತಾನೆ. ಆದರೆ ಪ್ರೇಷಿತರೆಲ್ಲರೂ ಹೇಳುತ್ತಾರೆ, ಈಗ ತಾನೇ ನಾವು ಸಮಾಧಿ ಮಾಡಿ ಬಂದಿದ್ದೇವೆ, ಅದನ್ನು ತೆಗೆಯಲು ಆಗುವುದಿಲ್ಲ ಎಂಬುದಾಗಿ ಎಷ್ಟೇ ಸಮಾಧಾನ ಮಾಡಿದರೂ ಸಹ ಥೋಮಸರು ಆತನ ಹಠ ಬಿಡಲಿಲ್ಲ. ಇಲ್ಲ, ನಾನು ಆ ತಾಯಿಯ ಕೊನೆಯ ದರ್ಶನವನ್ನು ಪಡೆಯಲೇಬೇಕು ಎಂಬ ಹಠ ಹಿಡಿಯುತ್ತಾನೆ. ಬೇರೆ ದಾರಿ ಇಲ್ಲದೆ ಪ್ರೇಷಿತರೆಲ್ಲರೂ ಒಟ್ಟುಗೂಡಿ ಆ ಸಮಾಧಿಯನ್ನು, ಆದರೆ ಏನು ಅದ್ಭುತ, ಆ ಸಮಾಧಿ ಬರಿದಾಗಿತ್ತು. ಆ ಸಮಾಧಿಯಲ್ಲಿ ಸ್ವರ್ಗದ ಸುವಾಸನೆಯಿಂದ ಕೂಡಿತ್ತು ಆ ಸಮಾಧಿ. ಪ್ರಿಯ ಸಹೋದರ ಸಹೋದರೇ, ಈ ಒಂದು ಕತೆ ಮತ್ತು ನಂಬಿಕೆಯು ಆದಿ ಧರ್ಮಸಭೆಯಿಂದ ಬಂದಂತ ನಂಬಿಕೆಯಾಗಿದೆ, ಕಥೆಯಾಗಿದೆ. ದೇವಾದಿ ದೇವರು ಪ್ರಭು ಯೇಸು ತಮಗೆ ದೇಹ ನೀಡಿದ ತನ್ನ ತಾಯಿಯ ದೇಹವನ್ನು ಮಣ್ಣು ಪಾಲಾಗಲು ಬಿಡಲಿಲ್ಲ. ದೇಹಾತ್ಮಗಳೊಂದಿಗೆ ಅವರನ್ನು ಸ್ವರ್ಗಕ್ಕೆ ಸ್ವೀಕರಿಸಿದರು. ಪ್ರಿಯ ಸಹೋದರ ಸಹೋದರಿ, ಇದು ಪ್ರೇಷಿತರ ಕಾಲದಿಂದಲೂ ಧರ್ಮಸಭೆಯಲ್ಲಿ ಇದ್ದಂತ ಅಚಲವಾದ ನಂಬಿಕೆ. ಮರಿಯಮ್ಮನವರಿಗೆ ಧರ್ಮಸಭೆ 4 ಬಹುಮುಖ್ಯವಾದ ಸಿದ್ಧಾಂತಗಳನ್ನು ನೀಡುತ್ತಾ ಆಕೆಯನ್ನು ಅತಿ ಹೆಚ್ಚಾಗಿ ಗೌರವಿಸುವಂತೆ ನಮಗೆ ಕರೆ ನೀಡುತ್ತಿದೆ. ಮೊದಲನೆಯದು, ಮರಿಯಮ್ಮನವರು ಕೊನೆಯವರೆಗೆ ಕನ್ಯೆಯಾಗಿ ಉಳಿದರು ಎಂಬ ಸಿದ್ಧಾಂತ. ಎರಡನೆಯದಾಗಿ, ಮಾತೆ ಮರಿಯಮ್ಮನವರು ದೇವರ ತಾಯಿಯಾಗಿದ್ದಾರೆ. ಮೂರನೆಯದಾಗಿ, ಮಾತೆ ಮರಿಯಮ್ಮನವರು ಅಮಲೋದ್ಭವಿ, ಅಂದರೆ ಜನ್ಮ ಪಾಪವಿಲ್ಲದೆ ಜನಿಸಿದ ತಾಯಿ ಎಂಬುದಾಗಿ. ನಾಲ್ಕನೇದಾಗಿ, ಮಾತೆ ಮರಿಯಮ್ಮನವರು ಸ್ವರ್ಗ ಸ್ವೀಕೃತರಾದರು ಎಂಬ ಈ 4 ಸಿದ್ಧಾಂತಗಳು. ಈ 4 ಸಿದ್ಧಾಂತಗಳಲ್ಲಿ ಸ್ವರ್ಗ ಸ್ವೀಕೃತ ತಾಯಿ ಎಂಬುದು ಬಹು ಮುಖ್ಯವಾದ ಸಿದ್ಧಾಂತವಾಗಿದೆ. ಆದ್ದರಿಂದಲೇ ಈ ಹಬ್ಬವನ್ನು ನಾವು ಅತಿ ವಿಜೃಂಭಣೆಯಿಂದ ಇಡೀ ಧರ್ಮಸಭೆಯಲ್ಲಿ ಕೊಂಡಾಡುತ್ತಿದ್ದೇವೆ. ಈ ಸಿದ್ಧಾಂತವನ್ನು ಹಾಗೂ ಈ ನಂಬಿಕೆಯನ್ನು 1950 ನವೆಂಬರ್ 1ರಂದು 12ನೇ ಭಕ್ತಿನಾಥರು ಇಡೀ ಜಗತ್ತಿಗೆ ಪ್ರಕಟಿಸಿದರು. ಇಡೀ ಜಗತ್ತಿಗೆ ಪ್ರಕಟಿಸುತ್ತಾ ಈ ಹಬ್ಬವನ್ನು ಒಂದು ಕಡ್ಡಾಯವಾದ ಹಬ್ಬವಾಗಿ ಆಚರಿಸುವಂತೆ ಕರೆ ನೀಡಿದ್ದಾರೆ. ಆದ್ದರಿಂದ ಇಂದು ಎಲ್ಲಾ ಕ್ರೈಸ್ತರು ಕಡ್ಡಾಯವಾಗಿ ಈ ಬಲಿಪೂಜೆಯಲ್ಲಿ ಭಾಗವಹಿಸಬೇಕು. ಏಕೆಂದರೆ ಇದು ಒಂದು ಕಟ್ಟಳೆಯ ಹಬ್ಬವಾಗಿದೆ. ಜನ್ಮ ಪಾಪವಿಲ್ಲದೆ ಜನಿಸಿ ತಾಯಿಯಾದರೂ ಕನ್ಯೆಯಾಗಿ ಉಳಿದು ಶಾರೀರಿಕವಾಗಿ ದೇವಕುಮಾರಿಗೆ ಜನ್ಮವಿತ್ತು ದೇಹಾತ್ಮಗಳೊಂದಿಗೆ ಸ್ವರ್ಗ ಸ್ವೀಕೃತರಾದದ್ದು ಮರಿಯಮ್ಮನವರಿಗೆ ಲಭಿಸಿದ ವಿಶೇಷ ಸೌಭಾಗ್ಯ. ಆದರೆ ಮರಿಯಮ್ಮನವರ ಈ ಬಾಳಿನ ಈ ಅಪೂರ್ವ ಒಂದು ಸತ್ಯವನ್ನು, ಅಪೂರ್ವ ಅಂತ್ಯ ಒಂದು ಸತ್ಯವನ್ನು ನಮಗೆ ನಿವೇದಿಸುತ್ತದೆ. ಹಿಯದಲ್ಲಿ ನಾವು ಪ್ರಭುವಿನೊಂದಿಗೆ ಎಷ್ಟು ಅನ್ಯೋನ್ಯವಾಗಿರುತ್ತೇವೆಯೋ ಅದರಲ್ಲೂ ಅಷ್ಟೇ ಅನ್ಯೋನ್ಯವಾಗಿ ಅಮರ ಜೀವನ ಗಳಿಸುತ್ತೇವೆ ಎಂಬುದಾಗಿ
ಈ ಮಾತೆ ಮರೆಯುವವರ ಅಂತ್ಯವು ನಮಗೆ ತಿಳಿಸುತ್ತದೆ. ಪ್ರಿಯ ಸಹೋದರ ಸಹೋದರರೇ, ಬಸವಣ್ಣನವರು ಹೀಗೆಂದು ನುಡಿಯುತ್ತಾರೆ: ಮರ್ತ್ಯ ಲೋಕವೆಂಬುದು ಕರ್ತರನ್ನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲೂ ಸಲ್ಲರಯ್ಯ ಎಂಬುದಾಗಿ ಅತ್ಯಂತ ಅರ್ಥಪೂರ್ಣವಾದ ಮಾತುಗಳಿಗೂ. ಪ್ರಿಯ ಸಹೋದರ ಸಹೋದರಿ, ಪರ ಸೇವೆಯಲ್ಲಿ ದೇವರನ್ನು ಗುರುತಿಸುವುದು, ದೀನ ದಲಿತರಲ್ಲಿ ಅವರನ್ನು ಕಾಣುವುದು, ನಮ್ಮ ನೆರವನ್ನು ಕೋರುವವರಿಗೆ ಸಹಾಯದ ಹಸ್ತವನ್ನು ಚಾಚುವುದು, ಇದು ದೇವರೊಂದಿಗೆ ಅನ್ಯೋನ್ಯವಾಗಿ ಬಾಳಲು ಇರುವ ಮಾರ್ಗ. ಪರದಲ್ಲಿ ಅವರ ಸಾಮೀಪ್ಯವನ್ನು ಹೊಂದಲು ಅದೊಂದೇ ದಾರಿ. ಮದರ್ ತೆರೆಸಾ ಅವರು ಇದನ್ನು ತಮ್ಮ ಚಟುವಟಿಕೆಗಳ ಮೂಲಕ, ಸೇವೆಯ ಮೂಲಕ ನಮಗೆ ಉದಾಹರಣೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ನಾವೆಲ್ಲರೂ ಭಾರತ ದೇಶದ 74ನೆಯ ಸ್ವಾತಂತ್ರ್ಯೋತ್ಸವವನ್ನು ಕೊಂಡಾಡುತ್ತಿದ್ದೇವೆ. ನಮಗೆಲ್ಲರಿಗೂ ಇದು ಅತ್ಯಂತ ಸಂತೋಷವಾದ ದಿನವಾದರೂ ಸಹ ಒಂದು ರೀತಿಯಲ್ಲಿ ಕರಾಳವಾದ ದಿನವೂ ಆಗಿದೆ. ಏಕೆಂದರೆ ಇಂದು ನಮ್ಮ ಭಾರತ ದೇಶವು ಕೊರೋನಾ ರೋಗಕ್ಕೆ ಒಳಗಾಗಿ ಹಲವರು ಕೆಲಸವನ್ನು ಕಳೆದುಕೊಂಡು ಕಷ್ಟ ನೋವಿನಲ್ಲಿ ಇರುವಂತಹ ಕರಾಳ ದಿನವಾಗಿದೆ. ಹಾಗೂ ಹಲವಾರು ಕಾರಣಗಳಿಂದ ಆರ್ಥಿಕವಾಗಿ ಕುಂದುತ್ತಿರುವ ಈ ನಮ್ಮ ಭಾರತ ದೇಶದ ಸ್ಥಿತಿಯನ್ನು ನೋಡಿದಾಗ ಒಂದು ಕರಾಳ ದಿನ ಎಂಬುದಾಗಿಯೂ ಸಹ ನಾವು ಹೇಳಬಹುದು. ಪ್ರಿಯ ಸಹೋದರ ಸಹೋದರಿ, ಇಂದು ಸ್ವಾತಂತ್ರ್ಯ ದಿನವನ್ನು ನಾವು ಆಚರಿಸುವಾಗ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಎಲ್ಲಾ ವ್ಯಕ್ತಿಗಳನ್ನು ಸ್ಮರಿಸುವಂತ ದಿವಸವಾಗಿದೆ. ಅವರ ತ್ಯಾಗದಿಂದ, ಅವರ ರಕ್ತದಿಂದ ನಾವು ಭಾರತ ದೇಶದಿಂದ ಸ್ವಾತಂತ್ರ್ಯವನ್ನು ಆಚರಿಸುತ್ತಿದ್ದೇವೆ. ನಾವು ಸ್ವತಂತ್ರರಾಗಿ ಜೀವಿಸುತ್ತಿದ್ದೇವೆ. ದಯಮಯ ದೇವರು ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ. ಅದೇ ರೀತಿಯಾಗಿ ಇಂದು ನಾವೆಲ್ಲರೂ ನಮ್ಮ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿಯಲು, ನಮ್ಮ ದೇಶದ ಜನತೆಯ ಒಳಿತಿಗಾಗಿ ಶ್ರಮಿಸಲು, ಹಾಗೂ ನಮ್ಮ ದೇಶವನ್ನು ಆಳುತ್ತಿರುವ ರಾಜಕೀಯ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ ಸ್ವರ್ಗ ಸ್ವೀಕೃತರಾಗಿ ಸ್ವರ್ಗದಲ್ಲಿ ಮೆರೆಯುತ್ತಿರುವ ಆ ತಾಯಿಯು ಈ ದೇಶದ ಒಳಿತಿಗಾಗಿ, ಸರ್ವತೋಮುಖ ಅಭಿವೃದ್ಧಿಗಾಗಿ ಬೇಕಾದ ವರದಾನವನ್ನು ಪ್ರಭು ಯೇಸುವಿನಿಂದ ಬೇಡಿ ತರಲು, ಹಾಗೂ ನಮ್ಮ ದೇಶವನ್ನು ಒಳ್ಳೆಯ ರೀತಿಯಾಗಿ ಸತ್ಯದಲ್ಲಿ ನಡೆಸಿಕೊಂಡು ಹೋಗಲು ಬೇಕಾದ ಶಕ್ತಿ, ವರದಾನವನ್ನು, ಜ್ಞಾನವನ್ನು ಅಧಿಕಾರಿಗಳಿಗೆ ಮಾತೆ ಮರೆಯವರು ತಮ್ಮ ಪುತ್ರನಿಂದ ದಯಪಾಲಿಸಲೆಂದು ಇಂದು ನಾವು ವಿಶೇಷವಾಗಿ ನಮ್ಮ ದೇಶಕ್ಕಾಗಿ ಹಾಗೂ ನಮ್ಮ ಧರ್ಮಸಭೆಗಾಗಿ, ನಮ್ಮ ಧರ್ಮಸಭೆಯಲ್ಲಿ ಹಲವಾರು ರೀತಿಯ ತೊಂದರೆಗಳಿವೆ. ಇಡೀ ಪ್ರಪಂಚದಲ್ಲಿ ನಮ್ಮ ಧರ್ಮಸಭೆಯು ಹಲವಾರು ರೀತಿಯ ಕಿರುಕುಳಕ್ಕೆ ಒಳಗಾಗಿದೆ. ಹಾಗೂ ಹಲವಾರು ಜನರು ಹಲವು ರೀತಿಯ ಕಷ್ಟಗಳಿಗೆ ಒಳಗಾಗಿದ್ದಾರೆ. ಆ ತಾಯಿಯು ನಮ್ಮೆಲ್ಲರ ತಾಯಿಯಾಗಿ ನಮ್ಮ ಧರ್ಮಸಭೆಯನ್ನು ಕಾಪಾಡಲಿ. ಹೇಗೆ ಆ ಮೊದಲ ಧರ್ಮಸಭೆಯನ್ನು ನಿರ್ದೇಶಿಸುತ್ತಾ
ಅವರಿಗೆ ಬೇಕಂತ ಎಲ್ಲಾ ರೀತಿಯ ಸಹಕಾರ ರಕ್ಷಣೆ ನೀಡುತ್ತಾ ಬಂದರು. ಅದೇ ರೀತಿಯಾಗಿ ಇಂದು ಸಹ ತಾಯಿಯು ನಮ್ಮ ಧರ್ಮಸಭೆಯನ್ನು ಕಾಪಾಡಲಿ ಎಂಬುದಾಗಿ ಈ ಬಲಿಪೂಜೆ ಸಂದರ್ಭದಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಸ್ವರ್ಗವನ್ನು ಭೂಮಿಯನ್ನು ಗೋಚರವಾದನ್ನು ಅಗೋಚರವಾದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಇವುಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯು ಸೃಷ್ಟಿಯಾಗದೆ ಪಿತನ ಸಹಸ್ವಭಾವೇ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮೌನರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನಲ್ಲಿ ಮನುಷ್ಯರಾದರು. ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರ ಮೂರನೆಯ ದಿನ ಪುನರ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಜೀವದಾತರು ಆಗಿರುವ ಪವಿತ್ರಾತ್ಮನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತರೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತನ ಪುನರುತ್ಥಾನವನ್ನು ಬರಲಿರುವ ಮರಲೋಕ ಜೀವವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ದೇವರು ನಿತ್ಯ ಜೀವದ ದೇವರಾಗಿದ್ದಾರೆ. ತಮ್ಮಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡುವವರಿಗೆ ಪುನರುತ್ಥಾನದ ಭರವಸೆ ನೀಡುವ ದೇವರಾಗಿದ್ದಾರೆ. ಅಂತ ಭರವಸೆಯಿಂದಲೇ ಜೀವಿಸಿದವರು ಮಾತೆ ಮರಿಯಮ್ಮನವರು. ಆದ್ದರಿಂದಲೇ ದೇವರು ಆಕೆಯನ್ನು ಸ್ವರ್ಗ ಸ್ವೀಕೃತ ಮಾತೆಯನ್ನಾಗಿಸಿದರು. ಆ ಮಾತೆಯ ಮೂಲಕ ನಮ್ಮ ಎಲ್ಲಾ ಕೋರಿಕೆಗಳಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ವಿಶ್ವ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಈ ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ವಿಶ್ವಗುರು ಪೋಪ್ ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರು ಕನ್ಯಾಸ್ತ್ರೀಯಗಾಗಿ ಪ್ರಾರ್ಥಿಸೋಣ. ಕತ್ತಲಲ್ಲಿ ಬಂಧಿತರಾಗಿ ಬೆಳಕಿನ ಸ್ವಾತಂತ್ರ್ಯಕ್ಕಾಗಿ ಹಾತೊರೆಯುತ್ತಿರುವವರನ್ನು ಕ್ರಿಸ್ತನೆಂಬ ಬೆಳಕಿನೆಡೆಗೆ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ಓ ಕರ್ತನೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಭಾರತವನ್ನು ಮುನ್ನಡೆಸುತ್ತಿರುವ ನಮ್ಮ ನಾಡಿನ ನಾಯಕರುಗಳಿಗಾಗಿ ಪ್ರಾರ್ಥಿಸೋಣ. ಯಾವುದೇ ರೀತಿಯ ಭಿನ್ನ ಭೇದಗಳನ್ನು ಮಾಡದೆ ಪ್ರೀತಿಯಿಂದ, ಶಾಂತಿಯಿಂದ, ಸಾಮರಸ್ಯದಿಂದ ಮುನ್ನಡೆಸಲು ಬೇಕಾದ ವರಗಳಿಗಾಗಿ ಪ್ರಾರ್ಥಿಸೋಣ. ಓ ಕರ್ತನೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ನಾಡಿನ ಜನತೆಗಾಗಿ ಪ್ರಾರ್ಥಿಸೋಣ. ಈ ನಾಡಿನ ಸರ್ವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕ ಸ್ವಾತಂತ್ರ್ಯದಿಂದ ಜೀವಿಸಲು ಬೇಕಾದ ವರಗಳನ್ನು ದಯಾಮಯ ದೇವರು ನೀಡಲೆಂದು ಪ್ರಾರ್ಥಿಸೋಣ. ಓ ಕರ್ತನೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗ ಸ್ವೀಕೃತ ಮಾತೆಯಂತೆ ನಾವು ಸಹ ಶರೀರ ಪುನರುತ್ಥಾನಗೊಳ್ಳುವ ಭರವಸೆಯನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಮಾತೆಯಂತೆ ನಾವೆಲ್ಲರೂ ಒಂದು ದಿನ ಶರೀರ ಸ್ವಾತಂತ್ರ್ಯವನ್ನು ಪಡೆದು ನಿತ್ಯಕ್ಕೂ ಆಕೆಯೊಂದಿಗೆ ಸ್ವರ್ಗದಲ್ಲಿ ಜೀವಿಸುವ ವರಗಳನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಓ ಕರ್ತನೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ವೈಯಕ್ತಿಕ ಪ್ರಾರ್ಥನೆ ಕೋರಿಕೆಗಳನ್ನು ತಂದೆಯಾದ ದೇವರಿಗೆ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ದಯಾಮಯ ತಂದೆ, ನಾವು ನೀವು ಮುಂದಿಟ್ಟಿರುವ ಎಲ್ಲಾ ಪ್ರಾರ್ಥನೆಗಳನ್ನು ಕರುಣೆಯಿಂದ ಆಲಿಸಿರಿ. ನಾವೆಲ್ಲರೂ ಸ್ವತಂತ್ರರಾಗಿ ಜೀವಿಸಿ ಪರರ ಹಿತವನ್ನು ಬಯಸಿ ಈ ನಾಡಿನ ಸರ್ವತೋಮುಖ ಬೆಳವಣಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುವಂತೆ ನಿಮ್ಮ ಕೃಪಾವರಗಳನ್ನು ನಮ್ಮ ಮೇಲೆ ಸುರಿಸಿರಿ.
ನಾವು ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಬಲಿ ಪೂಜೆಗೆ ನನ್ನನ್ನೇ ಬಲಿಯಾಗಿ ತಂದಿರುವೆ, ಈ ಬಲಿಯ ಸ್ವೀಕರಿಸಯ್ಯ. ಮನಸಾರೆ ನನ್ನನ್ನು ನಿನಗಾಗಿ ಅರ್ಪಿಸಲು ನಾ ಬಂದೆ ನಿನ್ನಲ್ಲಿಗೆ. ದೇವಾ ನಾ ಬೇಡುವೆನು, ಸ್ವೀಕರಿಸು ಎನ್ನನ್ನು ಓ ನನ್ನ ಪ್ರಭುವೇ. ಜೀವನವೆಂಬ ಈ ಜೀವಿತದಲ್ಲಿ ಕಂಡೆನು ನಾ ವಿಧ ವಿಧದ ನೋವುಗಳನ್ನು. ನನ್ನ ನೋವಿನಲ್ಲೂ ಕಡು ಕಷ್ಟದಲ್ಲೂ ನನ್ನ ಜೊತೆಯಲ್ಲಿ ಎಂದೆಂದು ಇರುವೆ. ಜೀವನವೆಂಬ ಈ ಜೀವಿತದಲ್ಲಿ ಕಂಡೆನು ನಾ ವಿಧ ವಿಧದ ನೋವುಗಳನ್ನು. ನನ್ನ ನೋವಿನಲ್ಲೂ ಕಡು ಕಷ್ಟದಲ್ಲೂ ನನ್ನ ಜೊತೆಯಲ್ಲಿ ಎಂದೆಂದು ಇರುವೆ. ಓ ದೇವನೇ, ನಿನ್ನ ತ್ಯಾಗಕ್ಕೆ ನಾ ಎನ್ನ ನೀಡಲಿ. ನನ್ನ ದೇವನೇ, ತನು ಮನದನ ಎಲ್ಲವೂ ನಿನ್ನದೇ ಪ್ರಭು. ಎಂದಿಗೂ ಈ ಜೀವನ ಎಂದು ನಿನ್ನದಾಗಲಿ, ನಿನ್ನದಾಗಲಿ. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ನೀವು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮ ಭಕ್ತಿ ಗೌರವದ ಈ ಬಲಿ ಅರ್ಪಣೆಯು ನಿಮ್ಮ ಸನ್ನಿಧಿಗೆ ಏರಲಿ. ನೀವು ಸ್ವರ್ಗಕ್ಕೆ ಏರಿಸಿದ ಅತಿ ಪರಿಶುದ್ಧ ಕನ್ಯಾ ಮರಿಯಮ್ಮರ ಭಿನ್ನಾದ ಮೂಲಕ ಪ್ರೀತಿಯ ಜ್ವಾಲೆಯಿಂದ ಪ್ರಜ್ವಲಿತಗೊಂಡ ನಮ್ಮ ಹೃದಯಗಳು ಸದಾ ನಿಮ್ಮನ್ನು ಅರಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಾವು ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪರಿಪೂರ್ಣತೆಡೆಗೆ ಸಾಗುತ್ತಿರುವ ನಿಮ್ಮ ಧರ್ಮಸಭೆಯ ಪ್ರಾರಂಭವು, ಸ್ವರೂಪವು, ದೃಢ ಭರವಸೆಯ ಸಂಕೇತವು, ನಿಮ್ಮ ಯಾತ್ರಾತ್ಮಿಕ ಪ್ರಜೆಗೆ ಸಾಂತ್ವನವೂ ಆದ ದೇವಮಾತೆ ಕನ್ಯಾ ಮರಿಯಮ್ಮನವರು ಇಂದು ಸ್ವರ್ಗಕ್ಕೆ ಏರಿಸಲ್ಪಟ್ಟರು. ಮಾನವರು ಸಕಲ ಜೀವಿಗಳ ಸೃಷ್ಟಿಕರ್ತರು ಆದ ನಿಮ್ಮ ಪುತ್ರರಿಗೆ ಅತಿಶಯವಾಗಿ ಜನ್ಮವಿತ್ತ ಆಕೆಯ ಶರೀರವನ್ನು ಖಂಡಿತವಾಗಿಯೂ ನೀವೆಂದಿಗೂ ಸಮಾಧಿಯ ಕೊಡೆತಕ್ಕೆ ಒಳಪಡಲು ಬಿಡಲಿಲ್ಲ. ಆದ್ದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ನಾವು ಘೋಷಿಸುತ್ತೇವೆ. ಪರಮ ಪೂಜ್ಯರೇ, ದೇವ ತಂದೆಯೇ, ಸ್ವರ್ಗಗಣಗಳ ಸೇನೆಗದಿಬಲೆ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ
ಪೂಜ್ಯರೇ, ಪರಮ ಪೂಜ್ಯರೇ, ಸ್ವರ್ಗ ಭೂಮಿಯಲ್ಲಿ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು. ಸ್ವರ್ಗ ಭೂಮಿಯಲ್ಲಿ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ನಿಮ್ಮ ನಾಮದಿ ಧರೆಗೆ ಇಳಿದಿಯಾ ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ನಿಮ್ಮ ನಾಮದಿ ಧರೆಗೆ ಇಳಿದಿಯಾ ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗಿಯು ನೀವೇ. ಈ ಕೊಡಲಿಗಳ ಮೇಲೆ ನೀವು ಪವಿತ್ರ ಆತ್ಮವನ್ನು ಇಬ್ಬನಿಂದ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದರಿಂದ ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ. ಅವರ ಆದ್ದರಿಂದ ಪ್ರಭು, ನಿಮ್ಮ ಸಮುದ್ರ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆಯ ನೀವ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಠ ಮಚಾದ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮುದ್ರ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜೆ ಕನ್ಯಾಮರಿಯರೊಂದಿಗೂ, ಆಕೆ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ
ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಈ ಮಾಡಲ್ಪಟ್ಟಿಯು ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದ ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮ್ಮ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಾವು ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸ್ಥಳ ಭಕ್ತಿ ವಿಶ್ವಾಸವನ್ನು ನೀಗಿಸಿರಿ. ಅದಕ್ಕೆ ನಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮನೊಡನಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಹೃದಯ ತುಂಬಿನ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ. ಹೃದಯ ತುಂಬಿನ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ.
ನಡೆಸು. ಪಾವನ ಜ್ಯೋತಿಯಲ್ಲಿ ಆ ನಿನ್ನ ರೂಪ ಕಂಡೆ, ಪವಿತ್ರ ಪಾತ್ರೆಯಲ್ಲಿ ನಿನ್ನಯ ರಕ್ತ ಕಂಡೆ. ಪಾವನ ಜ್ಯೋತಿಯಲ್ಲಿ ಆ ನಿನ್ನ ರೂಪ ಕಂಡೆ, ಪವಿತ್ರ ಪಾತ್ರೆಯಲ್ಲಿ ನಿನ್ನಯ ರಕ್ತ ಕಂಡೆ. ನಿನ್ನನ್ನು ಭುಜಿಸುವ ಎಲ್ಲರ ಮನದಲ್ಲಿ ಯೇಸುವೆ ನೀ ನೆಲೆಸು. ನನ್ನ ಯೇಸುವೆ ನೀ ನೆಲೆಸು. ನನ್ನ ಯೇಸುವೆ ನೀ ನೆಲೆಸು. ಹೃದಯ ತುಂಬಿನ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ. ಹೃದಯ ತುಂಬಿನ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ. ಎನ್ನಲ್ಲಿ ನೀ ನೆಲೆಸು, ನನ್ನ ಬಾಳನ್ನು ನೀ ಹರಸು. ನೀ ತೋರ್ವ ದಾರಿಯಲ್ಲಿ ನನ್ನ ಕೈ ಹಿಡಿದು ನೀ ನಡೆಸು. ನನ್ನ ಕೈ ಹಿಡಿದು ನೀ ನಡೆಸು. ಪ್ರಾರ್ಥಿಸೋಣ. ಪ್ರಭು, ರಕ್ಷಣೆಯ ಸಂಸ್ಕಾರವನ್ನು ನಾವು ಸ್ವೀಕರಿಸಿದ್ದೇವೆ. ನೀವು ಸ್ವರ್ಗಕ್ಕೆ ಏರಿಸಿದ ಪರಿಶುದ್ಧ ಕನ್ಯಾಮರಿಯಮ್ಮನ ಭಿನ್ನದ ಮೂಲಕ ನಾವು ಪುನರುತ್ಥಾನದ ಮಹಿಮೆಗೆ ಬಂದು ಸೇರುವುದನ್ನು ಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪಿತ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಭಾರತದ ಪಾಲಕಿಯಾದ ಪರಿಶುದ್ಧ ಕನ್ಯಾಮರಿಯಮ್ಮರ ಭಿನ್ನದ ಮೂಲಕ ದೇಶದ ಎಲ್ಲಾ ಪ್ರಜೆಗಳಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸಲಿ. ಆಮೆನ್. ದೇವಪುತ್ರರು ನಿಮ್ಮನ್ನು ಪ್ರಸನ್ನ ಮುಖದಿಂದ ಈಕ್ಷಿಸಲಿ ಮತ್ತು ಉನ್ನತ ಮೌಲ್ಯಗಳನ್ನು ಧೈರ್ಯದಿಂದ ಹರಸುವ ಜ್ಞಾನಿಗಳಾದ ನಾಯಕರನ್ನು ನೀಡಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಆಮೆನ್. ಪವಿತ್ರಾತ್ಮರು ದೇವರ ಆಜ್ಞೆಗಳ ಪಥದಲ್ಲಿ ನೀವು ನಡೆಯಲು ನಿಮ್ಮನ್ನು ಶಕ್ತರನ್ನಾಗಿ ಮಾಡಲಿ ಮತ್ತು ಸ್ವರ್ಗೀಯ ಪ್ರಜೆಗಳೊಂದಿಗೆ ನೀವು ಸಹ ಬಾಧ್ಯಸ್ಥರಾಗುವಂತೆ ಮಾಡಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ್ತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮನ್ನೇ ನೆಲೆಸಲಿ. ಆಮೆನ್. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಸಮಾಧಾನ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆಮೆನ್. ಸ್ವರ್ಗದ ರಾಣಿಯು ನೀವಾಗಿ ಪ್ರಾರ್ಥಿಸಿ ಅಮ್ಮ ನಮಗಾಗಿ. ಪರಮನ ಪೀಠದಿ ಮರೆಯದಿರಿ, ಕರುಣೆಯ ತೋರುತ್ತ ನೆರವಾಗಿ. ಲೋಕದ ರಕ್ಷಕ ದೇವನಿಗೆ, ಪರಮನ ಪುತ್ರಗೆ ತಾಯಾಗಿ. ಲೋಕದ ರಕ್ಷಕ ದೇವನಿಗೆ, ಪರಮನ
ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಕೊಂಡಾಡುತ್ತಿರುವಂಥ ಸಂದರ್ಭದಲ್ಲಿ ನಮ್ಮ ದೇಶವನ್ನು, ದೇಶದ ಜನರನ್ನು ಹಾಗೂ ದೇಶದ ನಾಯಕರನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸುತ್ತೇವೆ. ನಮ್ಮ ದೇಶದ ಎಲ್ಲ ರೀತಿಯ ಕಷ್ಟ ನೋವುಗಳನ್ನು ನೀಗಿಸಿ, ಕೊರೋನಾ ರೋಗದ ಬಂಧನದಿಂದ ಬಿಡುಗಡೆಗೊಳಿಸಿ, ಆರ್ಥಿಕವಾಗಿ ಸಮೃದ್ಧಿ ಹೊಂದಿ ಎಲ್ಲ ಜನರು ಸಂತೋಷ ನೆಮ್ಮದಿಯಿಂದ ಜೀವಿಸುವಂತೆ ಅನುಗ್ರಹಿಸಿರಿ. ತಾಯಿ, ನೀವು ಹಾದಿಯಲ್ಲಿ ಧರ್ಮಸಭೆಯನ್ನು ಮುನ್ನಡೆಸಿಕೊಂಡು ಎಲ್ಲವೂ ಸುಗಮವಾಗಿ ನಡೆಯುವಂತೆ ಮಾಡಿದ್ದೀರಿ. ಇಂದು ಸಹ ನಮ್ಮೆಲ್ಲರ ತಾಯಿಯಾಗಿ ನಮ್ಮ ಧರ್ಮಸಭೆಯನ್ನು ಮುನ್ನಡೆಸಿಕೊಂಡು ಹೋಗಿರಿ. ಧರ್ಮಸಭೆಯಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳಿದ್ದರೆ ಅದನ್ನು ತೆಗೆದುಹಾಕಿ ಧರ್ಮಸಭೆಗೆ ಬೇಕಾದಂಥ ಎಲ್ಲ ರೀತಿಯ ಮಾರ್ಗದರ್ಶನವನ್ನು, ವಿಶೇಷವಾಗಿ ನಿಮ್ಮ ಮಕ್ಕಳ ಮೇಲೆ, ರೋಗಿಗಳ ಮೇಲೆ, ಕಷ್ಟ ನೋವುಗಳಿಂದ ನಡೆದಿರುವ ಮೇಲೆ ವಿಶೇಷ ದಯೆಯನ್ನು ತೋರಿ, ತಂದೆಯಾದ ದೇವರಿಂದ ನೀವು ಪುತ್ರ ಪ್ರಭು ಯೇಸು ಕ್ರಿಸ್ತನ ಮೂಲಕ ನಮಗೆ ಬೇಕಾದ ಧರ್ಮಸಭೆಗೆ ಬೇಕಾದ ವರದಾನವನ್ನು, ನಮ್ಮ ದೇಶಕ್ಕೆ ಬೇಕಾದ ವರದಾನವನ್ನು ಬೇಡಿದ್ದೇನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಾವು ಮರಿಯ ಪ್ರಸಾದ ಪೂರ್ಣಿ, ಕರ್ತನು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾದ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದ್ದರಿಂದ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಎರಡರದ ಸಹಾಯ ಮಾತೆ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪೇತ್ರರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕ್ಲಾರೇಟರೇ, ನಮಗಾಗಿ ಸಂತ ಪ್ರಾರ್ಥಿಸಿರಿ. ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ, ನಮಗಾಗಿ ಸಂತ ಪ್ರಾರ್ಥಿಸಿರಿ. ಮಿಕೇಲರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಅರಸೆ ಮಾನುತಾಯೇ, ಪವಿತ್ರ ಶಿಲ್ಪಿಯ ಗುರುತಿನ ಮೂಲಕ ನಮ್ಮಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್.